ಸೊಳ್ಳೆ ಬಂದು ಕಡಿತವೆ, ಜನಗಳಿಗೆಲ್ಲ ಉಸಿರಿದಂಗಾಗತ್ತೆ. ಚರಂಡಿ ಫುಲ್ ಲಾಕ್ ಆಗ್ತದೆ. ಸೊಳ್ಳೆ ಅಂತೂ ಒಳಗ್ತನ ಇದು ಹುಳ ಆಗಿಬಿಡ್ತದೆ. ಚರಂಡಿ ಫುಲ್ ಹುಳ. ನೋಡಿ ಹೇಗೆ ಮಾಡ್ತೀವಿ, ಜನಗಳು ಬದುಕೋದು ಬಜ್ಜಿಗಿದೆ ಎಲ್ಲ ಕಾಯಿಲೆ ಬಂದು. ಅದು ಪಟ್ಟಣದಿಂದ ಕೂಗಳತೆ ದೂರದಲ್ಲಿರುವ ಗ್ರಾಮ. ಆದರೆ ಆ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ ಎಂಬುದು ಮರೀಚಿಕೆಯಾಗಿದೆ. ಸಮರ್ಪಕ ರಸ್ತೆ, ಒಳಚರಂಡಿಗಳಿಲ್ಲದೆ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹಾಗಿದ್ರೆ ಯಾವುದು ಆ ಗ್ರಾಮ ಅಂತೀರಾ? ಈ ಸ್ಟೋರಿ ನೋಡಿ. ಕೆಸರು ಗದ್ದೆಯಂತಾದ ರಸ್ತೆಗಳು, ಗಬ್ಬೆದ್ದು ನಾರುತ್ತಿವೆ ಚರಂಡಿಗಳು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗೊಲ್ಲರಹಟ್ಟಿ ಗ್ರಾಮ. ಮೂಲಭೂತ ಸೌಲಭ್ಯ ಎಂಬುದು ಇಲ್ಲಿ ಮರೀಚಿಕೆ. ಕೆಸರು ಗದ್ದೆಯಾಗಿರುವ ರಸ್ತೆಗಳು, ಮನೆಯಿಂದ ಹೊರಬರಲು ಪರದಾಡುತ್ತಿರುವ ಸಾರ್ವಜನಿಕರು, ಹೂಳು ತುಂಬಿದ ಚರಂಡಿಗಳಿಂದ ಸೊಳ್ಳೆಗಳ ಕಾಟಕ್ಕೆ ರೋಸಿ ಹೋಗಿರುವ ನಿವಾಸಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗೊಲ್ಲರಹಟ್ಟಿ ಗ್ರಾಮದಲ್ಲಿ. ಈ ಗ್ರಾಮ ಜಗಳೂರು ಪಟ್ಟಣದಿಂದ ಕೂಗಳತೆ ದೂರದಲ್ಲಿದ್ದರೂ ಇದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಜಿಲ್ಲೆಯಲ್ಲೇ ಅತಿ ದೊಡ್ಡ ಪಂಚಾಯಿತಿ ಎಂಬ ಹೆಗ್ಗಳಿಕೆ ಹೊಂದಿರುವ ಹನುಮಂತಪುರ ಗ್ರಾಮ ಪಂಚಾಯಿತಿಗೆ ಇದು ಸೇರಿದ್ದು, ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಮನೆ ಹಾಗೂ 3 ಜನ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಹೊಂದಿದ್ದರೂ ಇಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆ ಆಗಿದ್ದು, ರಸ್ತೆಗಳೆಲ್ಲ ಕೆಸರು ಗದ್ದೆಗಳಾಗಿವೆ. ಬ್ಲಾಕ್ ಆಗವೆ. ಈ ಊರು ಮುಂದೆ ಚರಂಡಿ ಏನೇನಿಲ್ಲ, ಎಲ್ಲ ಸೊಳ್ಳೆ ಬಂದು ಕಡಿತವೆ, ಜನಗಳಿಗೆಲ್ಲ ಉಸಿರಿದಂಗಾಗತ್ತೆ. ರೋಡು ಸರಿ ಇಲ್ಲ, ನಮ್ಮೂರು ವಾತಾವರಣ ಸರಿ ಇಲ್ಲ. ನೋಡಿರಿ ಹೇಗೆ ಮಾಡ್ತೀವಿ, ಜನಗಳು ಬದುಕೋದು ಬಜ್ಜಿಗಿದೆ ಎಲ್ಲ ಕಾಯಿಲೆ ಬಂದು. ಸೊಳ್ಳೆ ಭಾರಿ ಅಡಿಗೆ ಮನೆಗಿದ್ದು ಬಿಡಲ್ಲ, ಒಳ್ಳೆ ಅಲ್ಲಿ ಕಡಿತ ಬಂದು. ಈ ರಸ್ತೆಗಳಲ್ಲಿ ವಯೋವೃದ್ಧರು, ಶಾಲಾ ಮಕ್ಕಳನ್ನು ಹೊತ್ತುಕೊಂಡು ರಸ್ತೆ ದಾಟಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಬೇಸತ್ತ ಜನರು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಗೊಲ್ಲರಹಟ್ಟಿಯ ಎಲ್ಲ ಚರಂಡಿಗಳಲ್ಲಿ ಹೂಳು ತುಂಬಿಕೊಂಡು ಗಬ್ಬೆದ್ದು ನಾರುತ್ತಿವೆ. ಸುತ್ತಲೂ ಗಿಡ ಗಂಟೆಗಳು ಬೆಳೆದು ಚರಂಡಿಗಳನ್ನೇ ಮುಚ್ಚಿಕೊಂಡಿವೆ. ನೀರು ಸರಾಗವಾಗಿ ಹರಿದು ಹೋಗದೆ ಒಂದೆಡೆ ನಿಲ್ಲುವುದರಿಂದ ಗಬ್ಬು ನಾರುತ್ತಿದ್ದು, ಮಹಿಳೆಯರು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ನೋಡಿಗೆ ಕಸ ಎಲ್ಲ ತುಂಬೈತಿ, ಅದನ್ನ ಓಪನ್ ಯಾರೂ ಮಾಡಲ್ಲ. ಮುಂದೆ ಚರಂಡಿನೇ ಹೋಗ್ತಿಲ್ಲ, ಎಲ್ಲ ನೀರು ಇದ್ದೆಲ್ಲ ಕಸ ಕಡ್ಡಿ ಚರಂಡಿ ಫುಲ್ ಲಾಕ್ ಆಗ್ತದೆ. ಸೊಳ್ಳೆ ಅಂತೂ ಒಳಗ್ತನ ಇದು ಹುಳ ಆಗಿಬಿಡ್ತದೆ. ಚರಂಡಿ ಫುಲ್ ಹುಳ, ಒಳಗೆಲ್ಲ ಬರ್ತದೆ ಹುಳ ಚರಂಡಿಗಿಂದ. ಅದೊಂದು ಕ್ಲೀನ್ ಮಾಡ್ರಿ, ಇಲ್ಲಾಂದರೆ ಪೂರ್ತಿ ಚರಂಡಿ ಲಾಕ್ ಮಾಡಿ ಮುಚ್ಚಾಕೋದು. ಈ 3 ವರ್ಷ 4 ವರ್ಷ ಚರಂಡಿ ಮಾಡಿದಾಗಿನಿಂದನೂ ಅಷ್ಟೇ. ಅದು 1 ವಾರನೂ ಕ್ಲೀನ್ ಆಗಿಲ್ಲ. ಅದು ಚರಂಡಿ ಮಾಡಿ 1 ವಾರ ಅಷ್ಟೇ ಕ್ಲೀನ್ ಇತ್ತು ನಾವು. ಆಮೇಲೆ ಫುಲ್ಲು ಲಾಕ್ ಆಯ್ತು, ಸ್ವಚ್ಛತೆ ಮಾಡಿಲ್ಲ. ಮಾಡ್ತಿರ್ತಾರೆ, ಅದ್ರ ಮೇಲೆ ಕಸ ಅಷ್ಟೇ ತಗೊಂತಾರ. ಕೆಳಗಿನ ತಿಳಿ ಹೋಗಲ್ಲ, ಕೆಳಗಿನ ತಿಳಿ ಹಂಗೆ ಅರ್ಧ ಚರಂಡಿಗೆ ನಿಂತ್ಕೊಂತ. 1 ವಾರ ಹಾಕಲ್ಲ, ಹಂಗೆ ಫುಲ್ಲು ಲಾಕ್ ಆಗ. ಅದು ಚರಂಡಿ ಒಂದಿನನೂ ನೆಲ ಕಾಣಿಸೋವರೆಗೂ ಕ್ಲೀನಾಗಿ ಆಗೇ ಇಲ್ಲ. ಒಟ್ಟಿನಲ್ಲಿ ಗೊಲ್ಲರಹಟ್ಟಿ ಗ್ರಾಮಸ್ಥರು ಮೂಲಭೂತ ಸೌಲಭ್ಯಗಳಿಲ್ಲದೆ ಹೈರಾಣಾಗಿ ಹೋಗಿದ್ದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ.